ಸಿಂಹರಾಶಿ ಚಿಕ್ಕ ಮಕ್ಕಳು ಅಥವಾ ವಿದ್ಯಾರ್ಥಿಗಳು, ಇನ್ನೂ ಪ್ರಬುದ್ಧಮಾನಕ್ಕೆ ಬರದೇ ಇರತಕ್ಕಂತಹ ವಿದ್ಯಾರ್ಥಿಗಳು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿ ತೊಂದರೆಗೆ ಅವಮಾನಕ್ಕೆ ಕಾರಣ ಆಗಬಹುದು. ನಿಗಾ ವಹಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಓದಿನ ಬಗ್ಗೆ ಆಸಕ್ತಿ ಕಡಿಮೆ ಆಗಬಹುದು. ಓದನ್ನು ಬಿಟ್ಟು ಬೇರೆ ಚಟುವಟಿಕೆಗಳಲ್ಲಿ ಆಸಕ್ತಿ ಇದ್ದಾಗ ಯಾವ ರೀತಿಯಲ್ಲಿ ಓದಕ್ಕೆ ಕೂತ್ಕೊಳ್ಬೇಕು ಅದು ಮನಸ್ಸು ಬರದೇ ಇರತಕ್ಕಂಥದ್ದಾಗುತ್ತೆ. ಮನಸ್ಸು ಬೇರೆ ಬೇರೆ ಕಡೆ ಹೋಗ್ತಕ್ಕಂತಹದ್ದು, ವಯಸ್ಸಿಗೆ ಆ ಸಾಮರ್ಥ್ಯಕ್ಕೆ ಮೀರಿ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು, ಅಡ್ಡದಾರಿಯನ್ನು ಹಿಡಿತಕ್ಕಂಥದ್ದು, ವಾಮಮಾರ್ಗಗಳನ್ನು ಅನುಸರಿಸ್ತಕ್ಕಂಥದ್ದು, ಈ ಒತ್ತಡಗಳೇ ಹೆಚ್ಚಾಗಿ ಆಗುವಂಥದ್ದಾಗತ್ತೆ. ನಕಾರಾತ್ಮಕವಾದಂತಹ ವಿಚಾರಗಳು ಹೆಚ್ಚು ಗಮನ ಸೆಳೆಯುವಂಥದ್ದಾಗುತ್ತೆ. ಆ ಕಡೆಗೆ ಆಸಕ್ತಿ ಬರುತ್ತೆ. ಯಾವುದು ಜೀವಕ್ಕೆ ಮಾರಕವೋ ಹಾನಿಯೋ ಅಂತಹ ವಿಚಾರಗಳೇ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕಾಣಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಮನಸ್ಸು ಅತೃಪ್ತಿಯಿಂದ ಕೂಡಿರುತ್ತೆ. ಯಾವುದರಲ್ಲೂ ತೃಪ್ತಿ ಇರೋದಿಲ್ಲ. ಇನ್ನೇನು ಮತ್ತೇನು ಅನ್ನುವಂತಹ ಕುತೂಹಲ ಜೀವನವನ್ನು ಕೆರಳಿಸ್ತಾ ಇರುತ್ತೆ. ಪ್ರತಿ ಕ್ಷಣವೂ ಕೂಡ ನಿಮ್ಮದೇ ಆದಂತಹ ಲೋಕದಲ್ಲಿ ವಿಹರಿಸ್ತಾ ಇರ್ತೀರಿ. ಇದರಿಂದ ನಿಮ್ಮ ಜೀವನಕ್ಕೆ ಭವಿಷ್ಯಕ್ಕೆ ಅದು ಮಾರಕವಾಗುತ್ತೆ ಅನ್ನುವಂಥದ್ದು. ಇಲ್ಲಿ ಸಮಾಧಾನ ತಾಳ್ಮೆ ಬಹಳ ಬಹಳ ಮುಖ್ಯವಾದಂಥದ್ದು. ಮಾಡಬೇಕಾದಂತಹ ಕೆಲಸದಲ್ಲಿ ಕೆಲವರು ಬಲಹೀನರಾಗ್ತಾರೆ. ಕರ್ತವ್ಯವನ್ನು ಪೂರ್ಣ ಮಾಡೋದರಲ್ಲಿ ಅಶಕ್ತರಾಗ್ತಾರೆ. ಆಸಕ್ತಿ ಇರುವುದಿಲ್ಲ, ಶಕ್ತಿಯೂ ಇರುವುದಿಲ್ಲ. ಇರುವಂತಹ ಸಾಮರ್ಥ್ಯ ವ್ಯರ್ಥವಾಗಿ ಹೋಗ್ತಕ್ಕಂಥದ್ದಾಗತ್ತೆ. ನಾನು ಎಲ್ಲವನ್ನೂ ಕಳ್ಕೊಂಡೆ ಅಂತಕ್ಕಂತಹ ನೋವು ಮನಸ್ಸಿನಲ್ಲಿರುತ್ತೆ. ಇದನ್ನು ಮನಸ್ಸಿನಿಂದ ತೆಗೆದು ಹಾಕಬೇಕು. ಏನು ಕಳೆದು ಹೋಗಿರುವಂಥದ್ದೇನು, ಯಾವುದೋ ಒಂದಷ್ಟು ಅನರ್ಥಗಳಾಗಿರಬಹುದು, ಆದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ, ಸನ್ಮಾರ್ಗದಲ್ಲಿ ಹೋಗೋದಕ್ಕೆ ಇನ್ನೂ ಸಮಯ ಇದೆ. ಈಗಲಾದರೂ ಎಚ್ಚೆತ್ಕೊಳ್ಳದೇ ಇದ್ದರೆ ಮುಂದಿನ ಜೀವನ ಹಾಳಾಗಿ ಹೋಗ್ತಕ್ಕಂಥದ್ದಾಗತ್ತೆ. ಅದಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಅತೃಪ್ತಿರೇವ ದಾರಿದ್ರ್ಯಂ ತೃಪ್ತಿರೇವ ಮಹದ್ಧನಂ ಮನಸ್ಸಿ ಚಪರಿಯಷ್ಟೇ ಕೋರ್ಥವಾನ್ ಕೋದರಿದ್ರಹ ಎಂಬತಕ್ಕಂತಹ ಪ್ರಸಿದ್ಧವಾದಂತಹ ಮಾತು. ಯಾವುದು ನಮಗಿದೆಯೋ ಅದರಿಂದ ನಾವು ಸಂತೋಷವನ್ನು ತೃಪ್ತಿಯನ್ನು ಹೊಂದಬೇಕು. ಎಲ್ಲವೂ ಇದ್ದು ನನಗೇನೂ ಇಲ್ಲ ಅಂತ ಹೇಳುವಂಥದ್ದಿದೆಯಲ್ಲ, ಅದೇ ನಿಜವಾದಂತಹ ದಾರಿದ್ರ್ಯ ಅನ್ನುವಂತಹ ಮಾತು ಬರುತ್ತೆ. ಅದಕ್ಕೆ ಯಾವುದಕ್ಕೂ ಅವಕಾಶಗಳು ಬೇಡ. ರಕ್ತೇಶ್ವರಿ ಮಂತ್ರಶ್ರವಣವನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ಸು ವಿಕೃತವಾಗ್ತಕ್ಕಂಥದ್ದು, ಮನಸ್ಸಿನ ಮೇಲೆ ಒಂದು ಹತೋಟಿ ತಪ್ಪತಕ್ಕಂಥದ್ದಾಗತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಎಲ್ಲದಕ್ಕೂ ಜಗಳ ಪರಿಹಾರ ಅಲ್ಲ. ಯಾವ ಕಾರಣಕ್ಕೆ ಜಗಳವನ್ನು ಮಾಡ್ತಾ ಇದ್ದೀರಿ? ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಜಗಳ ಮಾಡುವಂಥದ್ದು, ಬೇರೆಯವರ ಜೊತೆಯಲ್ಲಿ ಮನಸ್ತಾಪವನ್ನು ಮಾಡಿಕೊಳ್ತಕ್ಕಂಥದ್ದು, ನನ್ನ ಪ್ರಭುತ್ವವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ಕೆಟ್ಟ ಚಾಳಿ ಇದು ದೂರವಾಗಬೇಕು ಅಂತಕ್ಕಂಥದ್ದು. ನಿಮ್ಮ ಕಾರ್ಯಕ್ಷೇತ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಡೆತಡೆಗಳಾಗಬಹುದು. ಇದನ್ನೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಲೇಬೇಕಾದಂತಹದ್ದಾಗಿರುತ್ತೆ. ವಯಸ್ಸಿನ ಅರಿವಿಲ್ಲದೆ ಯುವ ಪ್ರೇಮಿಗಳು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಜಾಗ್ರತೆ ಇರಲಿ. ಸಮಾಜದಲ್ಲಿ ತನ್ನದೇ ಆದಂತಹ ಒಂದು ಕಟ್ಟಳೆಗಳಿರುತ್ತೆ, ನಿಬಂಧನೆಗಳಿರುತ್ತೆ. ಅದನ್ನು ಮೀರಿ ಅದನ್ನು ದಾಟಿ ವರ್ತಿಸಿದಾಗ ಇಡೀ ಸಮಾಜ ಪ್ರಶ್ನೆ ಮಾಡುತ್ತೆ, ತಲೆ ತಗ್ಗಿಸ್ಬೇಕಾಗತ್ತೆ. ಈ ಎಚ್ಚರಿಕೆ ಇರಬೇಕಾದಂಥದ್ದು. ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ನೀವು ತೊಂದರೆಗೆ ಸಿಗಹಾಕ್ಕೊಳ್ತೀರಿ. ಇದು ಯಾರೂ ಒಪ್ಪುವಂಥದ್ದಲ್ಲ. ಬೇರೆಯವರಿಗೆ ಸಹಾಯ ಮಾಡುವಂಥದ್ದಿದೆಯಲ್ಲ, ಅದು ಸಮಾಜದಲ್ಲಿ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಆದರೆ ಬೇರೆಯವರು ಏನೋ ತಪ್ಪು ಮಾಡಿದಾಗ ಆ ಸರಿತಪ್ಪುಗಳ ವಿವೇಚನೆ ಇಲ್ಲದೆ ಅವರಿಗೆ ನನ್ನ ಸಹಕಾರ ಇದೆ ಅಂತ ಹೇಳಿ ಹೋಗಿ ಸಹಾಯ ಮಾಡುವಂಥದ್ದಿದೆಯಲ್ಲ, ಅದು ದೊಡ್ಡ ತಪ್ಪಾಗುತ್ತೆ. ನೀವು ತೊಂದರೆಯನ್ನು ಅನುಭವಿಸ್ತೀರಿ. ಇದರ ಬಗ್ಗೆ ಎಚ್ಚರಿಕೆ ಬೇಕು ಅನ್ನುವಂಥದ್ದು. ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶಗಳು, ಕೆಟ್ಟ ಚಿಂತನೆಗಳು ಇಲ್ಲದೇ ಇದ್ದರೂ ಕೂಡ ಆ ಕ್ಷಣದಲ್ಲಿ ಹೊಸದಾಗಿ ಹುಟ್ಟುಕೊಳ್ಳುವ ಹಾಗಾಗತ್ತೆ. ಪ್ರಚೋದನೆಯೋ ಸಂದರ್ಭವೋ ಪರಿಸ್ಥಿತಿಯೋ ಹಾಗೆ ಮಾಡುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಸಾರ್ವಕಾಲಿಕವಾಗಿ ಇದೆಲ್ಲವುದರಿಂದ ದೂರ ಇರಬೇಕಾದಂಥದ್ದು, ಅಂತರವನ್ನು ಕಾಪಾಡಿಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಇಲ್ಲದೇ ಇದ್ದರೆ ನಿಮಗೆ ಅವಮಾನ ಅನ್ನುವಂಥದ್ದು. ಮನೋಭವ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ತುಲಾರಾಶಿ ಅವಕಾಶಗಳ ಲಾಭವನ್ನು ಪಡೆಯೋದಕ್ಕೆ ಮುಂದಾಗಬೇಡಿ. ಅವಮಾನವಾಗುತ್ತೆ. ಯಾವುದೋ ಒಂದು ಸಂದರ್ಭ ಬಂತು, ಆ ಸಂದರ್ಭದಲ್ಲಿ ಆಗುವಂತಹ ಅನುಕೂಲ, ಸಂತೋಷ ಅಥವಾ ಲಾಭ ನಂದಾಗ್ಬಿಡ್ಲಿ ಅಂತ ಹೇಳಿ ಮಾಡುವಂತಹ ಪ್ರಯತ್ನ ಇದೆಯಲ್ಲ, ಆ
ಸಮಯವನ್ನು, ಆ ಅವಕಾಶವನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದಿದೆಯಲ್ಲ, ಅದು ಅವಮಾನಕ್ಕೆ ಕಾರಣವಾದೀತು. ರಾಯಭಾರಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯ ಫಲ ಇರುವಂತಹ ದಿವಸ, ಗೌರವವೂ ಕೂಡ ಹೆಚ್ಚಾಗುವಂಥದ್ದಾಗತ್ತೆ. ಆದರೆ ಪ್ರಾಮಾಣಿಕತೆಯಲ್ಲಿ ಹೆಚ್ಚು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು. ರಾಜಕೀಯ ವ್ಯಕ್ತಿಗಳು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತಮ್ಮ ಕ್ಷೇತ್ರದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಉತ್ತಮವಾದಂತಹ ಸಮಯ. ಗೌರವಯುತವಾಗಿ ಜನ ನಿಮ್ಮನ್ನು ನಡೆಸ್ಕೊಳ್ತಾರೆ ಅನ್ನುವಂಥದ್ದನ್ನು ಗಮನಿಸಬೇಕು. ಪೂರ್ವಿಕರ ವ್ಯಾಪಾರ ಅಭಿವೃದ್ಧಿ ಆಗಬಹುದು, ನಿಮಗೂ ಕೂಡ ಲಾಭಕ್ಕೆ ಅದು ದಾರಿ ಆಗಬಹುದು ಅಂತ ಅರ್ಥ. ಹಳೆಯ ನೆನಪು ನಿಮಗೆ ಎಚ್ಚರಿಕೆಯಾಗಿ ಪರಿಣಮಿಸ್ಬೋದು. ಹಿಂದೆ ಯಾವುದೋ ದುರ್ಘಟನೆ ನಡೆದಾಗ ಅದರಿಂದ ಆಗಿದ್ದಂತಹ ನೋವು, ನಷ್ಟ ಮತ್ತೆ ನಿಮಗೆ ಎಚ್ಚರಕ್ಕೆ ಬರುತ್ತೆ. ಹಿಂದೆ ತಪ್ಪಾಗಿದೆ, ಮುಂದಕ್ಕಾದರೂ ಬುದ್ಧಿಯನ್ನು ಕಲಿತುಕೊಳ್ಬೇಕು ಅನ್ನುವಂಥದ್ದು. ಸಂಬಂಧಿಕರ ಬೆಂಬಲ ಮಧ್ಯಮವಾಗಿರತಕ್ಕಂಥದ್ದು, ಆದರೆ ಅದು ಬಹಳ ಮುಖ್ಯ. ಯಾರು ನಿಮ್ಮ ಜೊತೆಗೆ ನಿಲ್ತಾರೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸಂಬಂಧಿಕರ ಬಾಂಧವ್ಯವನ್ನು ಗಟ್ಟಿ ಮಾಡಿಕೊಳ್ಬೇಕು, ಅವರನ್ನ ವಿರೋಧ ಮಾಡಿಕೊಳ್ಬೇಡಿ. ಯಾವ ಕ್ಷಣದಲ್ಲಿ ಅವರ ಸಹಾಯ ಸಹಕಾರ ನಿಮಗೆ ಬೇಕಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಮಾತಿನಿಂದ ಅವರನ್ನು ನಿಷ್ಠುರ ಮಾಡ್ತಕ್ಕಂಥದ್ದಲ್ಲ, ನೀವು ಹೇಳಿದ್ದು ಸರಿ ಅನ್ನುವಂತಹ ಭಾವನೆಯಲ್ಲಿದ್ದರೆ, ಅವರ ಮಾತಿಗೆ ನಿಮ್ಮಿಂದ ಗೌರವ ಸಿಕ್ಕಿದರೆ ನಿಮಗೆ ಅವರು ಸಹಕರಿಸಬಹುದು ಅನ್ನುವಂಥದ್ದು. ಸುಮುಚೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ವಿದ್ಯಾ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ಔನ್ನತ್ಯವನ್ನು ಪಡೆಯುವುದಕ್ಕೆ, ಮುಂದಿನ ದಿನಮಾನದಲ್ಲಿ ಆ ಫಲವನ್ನು ನಿರೀಕ್ಷೆ ಮಾಡೋದಕ್ಕೆ ಇವತ್ತು ಉತ್ತಮವಾದಂತಹ ಸಮಯ. ಇವತ್ತು ಹಾಕತಕ್ಕಂತಹ ಪರಿಶ್ರಮ ಮುಂದೆ ನಿಮಗೆ ಅನುಕೂಲವನ್ನು ತರುತ್ತೆ ಅಂತ ಅರ್ಥ. ನಿಮ್ಮ ಸಹಪಾಠಿಗಳಿಗೆ, ಸ್ನೇಹಿತರಿಗೆ ಯಾವುದೇ ರೀತಿಯ ಒಂದು ಸಹಾಯವನ್ನು ಮಾಡಬೇಕು ಅನ್ನುವಂತಹ ತುಡಿತದಲ್ಲಿರ್ತಕ್ಕಂತಹ ನೀವು ನಿಮ್ಮ ಕೈಲಾದಷ್ಟು ಹಣ ಸಂದಾಯವನ್ನು ಮಾಡ್ತೀರಿ, ಹಣವನ್ನು ಕೊಡ್ತೀರಿ, ಅದಕ್ಕೆ ಅವಕಾಶಗಳು ಒದಗಿ ಬರುತ್ತೆ ಅನ್ನುವಂಥದ್ದು. ಬಾಕಿ ಬರಬೇಕಾದಂತಹ ಸಾಲಗಳೇನಾದರೂ ಇದ್ದರೆ ಇವತ್ತು ಹಣ ಕೈ ಸೇರುವಂತಹ ಯೋಗ ಸೂಕ್ಷ್ಮವಾಗಿದೆ. ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸಗಳು ಮಂದಗತಿಯನ್ನು ಹೊಂದುತ್ತೆ. ಅಂದರೆ ಆ ಕೆಲಸ ತುಂಬ ನಿಧಾನವಾಗುತ್ತೆ. ಇದೇನು ದೊಡ್ಡ ಕೆಲಸ ಅಲ್ಲ, ಇಷ್ಟೊತ್ತಿಗೆ ಮುಗಿಬೇಕಾಗಿತ್ತು ಅಂತ ಮನಸ್ಸಿನಲ್ಲೇ ಅಂದುಕೊಳ್ತೀರಿ. ಆದರೆ ಗ್ರಹಚಾರ ಆ ಕೆಲಸವೇ ನಿಧಾನಗತಿಯನ್ನು ಹೊಂದುತ್ತೆ. ತತ್ಕ್ಷಣದಲ್ಲಿ ಆ ಕೆಲಸ ಆಗದೇ ಇರತಕ್ಕಂಥದ್ದು. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಮಕ್ಕಳ ಆರೋಗ್ಯ ತುಂಬ ಮುಖ್ಯ ಅನ್ನುವಂಥದ್ದು ಗೊತ್ತಾಗುತ್ತೆ. ಸಾಯಂಕಾಲ ಅಷ್ಟೊಂದು ವಾತಾವರಣ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸಂಜೆ ಏನಾದರೂ ಮನಸ್ತಾಪಗಳು ಅಥವಾ ಅಹಿತವಾದಂತಹ ಒಂದು ವಾತಾವರಣವೋ ಇದ್ದರೆ ಅದೆಲ್ಲವನ್ನು ಮನಸ್ಸಿಗೆ ತಗೊಂಡು ನಿಭಾಯಿಸ್ತಕ್ಕಂತಹ ಸ್ಥಿತಪ್ರಜ್ಞತ್ವ ನಿಮ್ಮಲ್ಲಿ ಇರಬೇಕು, ಅದು ಆಗಬೇಕು ಅನ್ನುವಂಥದ್ದು ಮುಖ್ಯವಾಗಿ ಇರುತ್ತೆ. ಕುಂಭಕಂಠಿನಿ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ.